ನಮಸ್ತೆ, ಎಲ್ರಿಗೂ ನಮಸ್ಕಾರ. RNSIT ವತಿಯಿಂದ ಮೈ ಮೈಕ್ ದ ಬಾಕ್ಸ್ ಫುಲ್ ಆಫ್ ಅನ್ಟೋಲ್ಡ್ ಸ್ಟೋರೀಸ್ 6ನೇ ಅವತರಣಿಕೆನ ನಾವು ತಮ್ಮೆಲ್ಲರ ಮುಂದೆ ಸಾದರಪಡಿಸಲು ಹರ್ಷ ವ್ಯಕ್ತಪಡಿಸ್ತೇವೆ. ನನ್ನ ಈ 30 ವರ್ಷದ ಅಧ್ಯಾಪಕ ವೃತ್ತಿಯಲ್ಲಿ ನಾನು ಕಂಡುಕೊಂಡಿದ್ದೇನೆಂದರೆ, ಇವತ್ತು ನಾವೇನು ಜೆನ್ಝಿ ಅಂತ ಕರಿತೀವಿ, ಈ ಮಕ್ಕಳು ಟೆಕ್ನಾಲಜಿನಲ್ಲಿ ತುಂಬ ಫಾಸ್ಟ್ ಇದ್ದಾರೆ. ನೀವು ಯಾವುದೇ ಟೆಕ್ನಾಲಜಿ ಹೇಳಿ, ನೀವು AI/ML ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, IoT ಇರ್ಬೋದು, ನೀವು ಯಾವುದೇ ಟೆಕ್ನಾಲಜಿನಲ್ಲಿ ಅವರು ಭಾಳ ಫಾಸ್ಟಾಗಿ ಅದನ್ನು ಕಲ್ತ್ಕೋತಾರೆ. ಬಟ್ ಇವತ್ತು ನನಗೆ ಅನಿಸ್ತಾ ಇರೋದೇನೆಂದರೆ, ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಈ ಮಕ್ಕಳಿಗೆ ಲೈಫ್ ಸ್ಕಿಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಲೈಫ್ ಸ್ಕಿಲ್ಸ್ ಹೇಳ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವೇ ಮೈ ಮೈಕ್. ಇವತ್ತು ಟೆಕ್ನಾಲಜಿ ಬಗ್ಗೆ ನಾವು ತುಂಬ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತೀವಿ, ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ, ವರ್ಕ್ಶಾಪ್ನ ಮಾಡ್ತೀವಿ, ಮಕ್ಕಳನ್ನ ಬೇರೆ ಬೇರೆ ರಾಜ್ಯದ ಮೂಲೆಗೆ ಅವ್ರನ್ನ ಬೇರೆ ಬೇರೆ ಒಂದು ಕಾನ್ಫರೆನ್ಸ್ ಮತ್ತು ಸೆಮಿನಾರ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನಾವು ಸ್ಪಾನ್ಸರ್ ಮಾಡಿ ಮಕ್ಕಳನ್ನ ಕಳಿಸ್ಕೊಡ್ತೇವೆ. ಟೆಕ್ನಾಲಜಿನಲ್ಲಿ ತುಂಬ ಫಾಸ್ಟ್ ಇದ್ದಾರೆ, ಆದರೆ ಬದುಕಿನ ಪಾಠದಲ್ಲಿ ಹಿಂದುಳ್ಕೊಂಡ್ಬಿಡ್ತಾರೆ. ನನ್ನ ಪರ್ಸನಲ್ ಒಪಿನಿಯನ್ ಏನಪ್ಪ ಅಂದರೆ, ನಾವುಗಳೆಲ್ಲ ಬೆಳೆದಿದ್ದ ರೀತಿ ಬೇರೆ, ಇವತ್ತಿನ ಜೆನ್ಸಿ ಮಕ್ಕಳು ಬೆಳೀತಿರೋ ರೀತಿ ಬೇರೆ. ದೇ ಆರ್ ವೆರಿ ಗುಡ್, ದೇ ಆರ್ ಎಕ್ಸಲೆಂಟ್, ಬಟ್ ದೇ ನೀಡ್ ಟು ಬಿ ನರ್ಚರ್ಡ್. ಈ ಮೈ ಮೈಕ್ ಅಂತ ಪ್ರೋಗ್ರಾಮಲ್ಲಿ ನಾವು ಮಹನೀಯರ ಒಂದು ಯಶೋಗಾಥೆಯನ್ನು ಸಾದರಪಡಿಸ್ತೀವಿ. ಒಬ್ಬ ಮನುಷ್ಯ ತನ್ನ ಏನೂ ಇಲ್ಲದೆ, ಯಾರ ಸಪೋರ್ಟ್ ಇಲ್ಲದೆ ಜೀವನದಲ್ಲಿ ಹೇಗೆ ಮೇಲ್ ಬರ್ಬೋದು ಅನ್ನೋ ಒಂದು ಅವನ ಕಥೆಗಳನ್ನು, ಅವರ ಒಂದು ನೋವು ನಲಿವುಗಳನ್ನು, ಆ ಒಂದು ಪಯಣದಲ್ಲಿ ಅವರು ಅನುಭವಿಸಿದಂಥ ಎಲ್ಲ ಕಷ್ಟ ಸುಖಗಳನ್ನು ಅವರು ಮಕ್ಕಳ ಜೊತೆ ಶೇರ್ ಮಾಡ್ಕೋತಾರೆ. ಇದರ ಉದ್ದೇಶ ಇಷ್ಟೇ, ಈ ಥರ ಒಂದು ಇನ್ಸ್ಪಿರೇಷನಲ್ ಟಾಕ್ಸ್ ಏನಿರ್ತದೆ ಆ ಮಕ್ಕಳಿಗೆ ದಾರಿದೀಪ ಆಗ್ತದೆ. ಎಷ್ಟೋ ಮಕ್ಕಳು ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮದು 6ನೇ ಅವತರಣಿಕೆ. ಇಲ್ಲಿವರೆಗೆ 1900 ಮಕ್ಕಳು ರಾಜ್ಯಾದ್ಯಂತ ಈ ಕಾರ್ಯಕ್ರಮಕ್ಕೆ ತಮ್ಮ ರಿಜಿಸ್ಟ್ರೇಷನ್ಗಳನ್ನು ಮಾಡ್ಕೊಂಡಿದ್ದಾರೆ. ನಾವು ಒಂದು 2000ರಿಂದ 2500 ಮಕ್ಕಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಟುಡೇ ಹೂ ವಿಲ್ ವಿನ್? ದ ಪರ್ಸನ್ ಹೂ ಅಡಾಪ್ಟ್ಸ್ ಫಾರ್ ದ ನ್ಯೂ ಸೆನಾರಿಯೋ ವಿಲ್ ವಿನ್. ಇವತ್ತು ಜೀವನದ ಬಗ್ಗೆ ಪಾಠ ಅತ್ಯುನ್ನತ ಮತ್ತು ತುಂಬ ನಮಗೆ ನೆಸೆಸಿಟಿ ಅದು. ಸೊ ಆ ಒಂದು ನಿಮಗೆ ಪಾಠ ಬೇಕು ಅಂದರೆ ತಾವೆಲ್ಲರೂ ಈ ಮೈ ಮೈಕಿಗೆ ಬನ್ನಿ. ಇದು ಇದೇ ತಿಂಗಳು 6ನೇ ತಾರೀಕು, ಬುಧವಾರ 6ನೇ ತಾರೀಕು ನಮ್ಮ ಚನ್ನಸಂದ್ರದ RNS ಕ್ಯಾಂಪಸ್ಸಲ್ಲಿ ಆಯೋಜಿಸಲಾಗಿದೆ. 4ರಿಂದ 5 ಪದ್ಮಶ್ರೀ ಪುರಸ್ಕೃತ ಮಹನೀಯರು ಬಂದು ತಮ್ಮ ಜೊತೆ ಸಮಯ ಹಂಚ್ಕೋತಾರೆ. ತಾವುಗಳೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಇದು ತಮ್ಮ ಜೀವನದ ದಿಕ್ಕನ್ನೇ ಬದಲಿಸತಕ್ಕಂಥ ಕಾರ್ಯಕ್ರಮ ಆಗಬಹುದು ಎಂದು ಆಶಿಸ್ತಾ, ನಾನು ಈ ಕಾರ್ಯಕ್ರಮದ ರೂವಾರಿಗಳಾದ ಡಾಕ್ಟರ್ ಬೋಜಣ್ಣ, ಡೀನ್ PG ಸ್ಟಡೀಸ್, ಡಾಕ್ಟರ್ GVM ಶರ್ಮಾ, HOD MBA, ನಮ್ಮ ಮ್ಯಾನೇಜ್ಮೆಂಟ್ RNS ಮ್ಯಾನೇಜ್ಮೆಂಟ್ ರೂವಾರಿಯಾದಂಥ ಸತೀಶ್ R. ಶೆಟ್ಟಿ ಸರ್, ದಿ MD ಆಫ್ RNS ಟ್ರಸ್ಟ್, ಮತ್ತು ಕರಣ್ S. ಶೆಟ್ಟಿ ಸರ್, CEO ಆಫ್ RNS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಶ್ರೀ ಮುರಳೀಕೃಷ್ಣ ಮೈಸೂರ್, CTO RNS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾದಂಥ ದೀಪಕ್ ಮತ್ತು ರಾಕೇಶ್ ಅವರನ್ನು ನಾನು ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿಸ್ಟರ್ ಕನ್ಸರ್ನ್ ಆದಂಥ RNS ಫಸ್ಟ್ ಗ್ರೇಡ್ ಕಾಲೇಜ್ ಕೂಡ ಭಾಗಿಯಾಗಿದೆ. ಸೊ ಅವರ ಪ್ರಾಂಶುಪಾಲರಿಗೂ ನಾನು ಶೇಖರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.